ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಹಳೆ ವಿಡಿಯೋದಲ್ಲಿ ಹಾಗಲಕಾಯಿ ಕಷಾಯ ತೋರಿಸಿದ್ದೀನಿ, ಆಮೇಲೆ ಅಮೃತ ಬಳ್ಳಿ ಕಷಾಯ ತೋರಿಸಿದ್ದೀನಿ. ಇದರಲ್ಲಿ ಹಾಗಲಕಾಯಿ ಹುರಿಯೋದನ್ನು ತೋರಿಸಿದ್ದೀನಿ. ಮೊದಲನೇದಾಗಿ ಒಂದು ಪಾತ್ರೆ ತೊಗೊಂಡಿನಿ, ಅಂದರೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇವಾಗ ಚಿಕ್ಕದಾಗಿ ಹಾಗಲಕಾಯಿನ ಹೋಳಿಟ್ಕೊಂಡಿದ್ದೀನಿ. ಈಗ ಶುಗರ್ಗೆ ಮತ್ತು ಆರೋಗ್ಯಕರವಾದ ಡೈಲಿ ಆಗಲಿಲ್ಲ ಅಂದರೆ ನಿಮಗೆ ಒಂದು ವೀಕಲ್ಲಿ ಟ್ವೈಸ್ ಅಥವಾ ಥ್ರೈಸ್ ನೀವು ಈ ಥರ ಫ್ರೈ ಮಾಡಿಕೊಂಡು ತಿಂದರೆ ತುಂಬ ಒಳ್ಳೆಯದು. ಎಣ್ಣೆ ಹಾಕಿದ್ದೀರಲ್ವ, ಮೊದಲನೇದಾಗಿ ಸ್ವಲ್ಪ ಆಮೇಲೆ ಹಾಗಲಕಾಯಿ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಗ್ರೀನ್ ಇದ್ದೀವಲ್ಲ, ಸ್ವಲ್ಪ ಕಪ್ ಕಲರ್ ಬೀಳಬೇಕು, ಅಲ್ಲಿ ತನಕ ಹುರಿಬೇಕು. ಒಂದು 2 ಮಿನಿಟ್ಸ್ ತನಕ ಹುರಿಬೇಕು ಅದು ಚೆನ್ನಾಗಿ ಲೋ ಫ್ಲೇಮಲ್ಲಿ. ಗ್ಯಾಸ್ ಫುಲ್ ಇಟ್ಟರೆ ತುಂಬ ಹೊತ್ತು ಬಿಡುತ್ತೆ, ಅಂದರೆ ಕಪ್ಪಗಾಗುತ್ತೆ ಅಲ್ವ. ಸೊ ಅದರ ಸಲುವಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು, ಚೆನ್ನಾಗಿ ಹುರ್ಕೊಳ್ಳಬೇಕು. ಆರೋಗ್ಯ ತುಂಬ ಇಂಪಾರ್ಟೆಂಟ್ ಅಲ್ವ. ಸೊ ಅದ್ರ ಸಲುವಾಗಿ ಬೆಳಗ್ಗೆ ಸಾಯಂಕಾಲ ತಿನ್ಕೋಬೇಕು. ಈ ಥರ ನೋಡಿ ತೋರಿಸಿದ್ದೀನಲ್ಲ, ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಹುರಿದಿದ್ದೀನಿ. ಹುರಿದಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಬಟ್ಲಲ್ಲಿ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಉಪ್ಪು, ಹಾಗೆ ತಿಂದರೆ ಕೈ ಹತ್ತುತ್ತಲ್ವ. ಸೊ ಅದ್ರ ಸಲುವಾಗಿ ಸ್ವಲ್ಪ ಶೇಂಗದ ಪುಡಿ, ಅಂದರೆ ಕಡಲೆ ಬೀಜದ ಪೌಡರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಊಟ ಮಾಡುವಾಗ ರೊಟ್ಟಿ ಮಾಡಿಕೊಂಡು ತಿನ್ಕೋಬೇಕು. ತುಂಬ ಈಸಿ ಇದೆ. ನಿಮ್ಮ ಆರೋಗ್ಯ ತುಂಬ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಧನ್ಯವಾದಗಳು.